ಬಂಗುಡೆ ಪುಳಿಮುಂಚಿ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕುಡ್ಲದವರ ಫೇವರೆಟ್ ರೆಸಿಪಿ ಇದು. ಹುಳಿ ಖಾರ ರುಚಿಯೊಂದಿಗೆ ಅನ್ನಕ್ಕೆ ಗಂಜಿಗೆ ಒಳ್ಳೆ ಕಾಂಬಿನೇಷನ್ ಇದು. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ ಇವತ್ತಿನ ರೆಸಿಪಿ. ಇದಕ್ಕೆ ಏನೇನು ಸಾಮಗ್ರಿ ಹಾಕಿದೆ ಎಂದು ಮೊದಲು ನೋಡುವ. ನೋಡಿ, ಈಗ ಒಂದು ಪ್ಯಾನಿಗೆ ನಾನು ಡ್ರೈ ರೋಸ್ಟಿಗೆ ಅಂತ 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ತೆಗೆದುಕೊಂಡಿದ್ದೇನೆ. ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಪೆಪ್ಪರ್, ಮತ್ತೊಂದು 1/4 ಟೀ ಸ್ಪೂನ್ ಮೆಂತೆ. ಪೆಪ್ಪರ್ ಒಂದು 6 ಹಾಕಿದರೆ ಸಾಕಾಗ್ತದೆ, ಕರಿಮೆಣಸು. ಇದನ್ನು ಡ್ರೈ ರೋಸ್ಟ್ ಮಾಡುವ. ಈಗ ಒಂದು ಪ್ಲೇಟಿಗೆ ತಣ್ಣಗಾಗಲಿಕ್ಕೆ ಇಟ್ಟಿದ್ದೇನೆ ನಾನು ಇದನ್ನು. ಒಂದು 10-12 ಕೆಂಪು ಮೆಣಸು, ಉದ್ದ ಮೆಣಸನ್ನು, ಬ್ಯಾಡಗಿ ಮೆಣಸು ತೆಗೆದುಕೊಂಡಿದ್ದೇನೆ. ಅದನ್ನು ಸಹ ಹುರಿದು ತೆಗೆದಿಡುವ, ತಣ್ಣಗಾಗಲಿ. ಈಗ ಒಂದು ಬಾಣಲೆಗೆ ನಾನು ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಇದಕ್ಕೆ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಹಾಕಿದ್ದೇನೆ. ಮತ್ತೊಂದು 6 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ. ನೋಡಿ, ಇಷ್ಟು ಬಾಡಿದರೆ ಸಾಕಿದು, ಜಾಸ್ತಿ ಫ್ರೈ ಆಗುವುದು ಬೇಡ. ಇದೆಲ್ಲವನ್ನು ಈಗ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಒಂದು ಲಿಂಬೆ ಗಾತ್ರದಷ್ಟು ಹುಳಿ, ಇದಕ್ಕೆ ಹುಳಿ ಬೇಕು ಸ್ವಲ್ಪ ಜಾಸ್ತಿಯೇ. ಮತ್ತು ಹುರಿದ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ನೀರು ಹಾಕಿದ್ದನ್ನು ನುಣ್ಣಗೆ ರುಬ್ಬಬೇಕೀಗ. ನಾನು ನುಣ್ಣಗೆ ರುಬ್ಬಿ ಇಟ್ಟಿದ್ದೇನೆ. ಇದರಲ್ಲಿ ಈಗ ನಾನು ಫ್ರೆಶ್ ಆಗಿರುವ 4 ಬಂಗುಡೆ ಮೀನನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ತುಂಬ ಫ್ರೆಶ್ ಮೀನೀಗ ಇದು, ರುಚಿಯಾಗಿ ಸಹ ಇರ್ತದೆ. ಇದನ್ನೀಗ ನಾನು 2 ಕಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಒಂದನ್ನು 2 ಕಟ್ ಮಾಡಿ ಇಟ್ಟಿದ್ದೇನೆ. ಇವಾಗ ಒಂದು ಪಾತ್ರೆಗೆ, ಅಥವಾ ನಾನಿಲ್ಲಿ ಮಣ್ಣಿನ ಪಾತ್ರೆ ತೆಗೆದುಕೊಂಡಿದ್ದೇನೆ, 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ. ಅದಕ್ಕೆ ತೆಂಗಿನ ಎಣ್ಣೆ ಹಾಕಿದ್ರೇ ರುಚಿ ಜಾಸ್ತಿ. ಒಂದು 4 ಜಜ್ಜಿದ ಬೆಳ್ಳುಳ್ಳಿ, ಸಿಪ್ಪೆ ತೆಗೆದಿದ್ದೇನೆ ನಾನು ಇದರದ್ದು. ಹಾಗೆಯೇ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ನೋಡಿ ಈಗ ಹಾಕ್ತಾ ಇದ್ದೇನೆ ಇದಕ್ಕೆ. ಇದು ಸಹ ಅಷ್ಟೇ, ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಜಾಸ್ತಿ ಹುರಿ ಫ್ರೈ ಮಾಡೋದು ಬೇಡ ಇದನ್ನು. ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕುವ, ಒಂದು 2-3 ಎಸಳಿನಷ್ಟು. ಇದು ಸಹ ಅಷ್ಟೇ, ಇದರೊಟ್ಟಿಗೆ ಹುರಿದ್ರಾಯಿತು. ಎಲ್ಲ ಒಂದೊಂದು ಸೆಕೆಂಡ್ ಹುರಿದು ನಂತರ ಈಗ ಶುಂಠಿ ಒಂದು ಸಾಧಾರಣ 1.5-2 ಇಂಚಿನಷ್ಟು, ಅಂದರೆ ಒಂದು ಅರ್ಧ ಬೆರಳಿನಷ್ಟು ಶುಂಠಿ ತೆಗೆದುಕೊಂಡಿದ್ದೇನೆ. ಅದನ್ನು ತೆಳುವಾಗಿ ಕಟ್ ಮಾಡಿ ಹಾಕಿದ್ದೇನೆ. 1-2 ಕಾಯಿ ಮೆಣಸು. ಖಾರ ಜಾಸ್ತಿ ತಿನ್ನುವವರಾದರೆ 1 ಕಾಯಿ ಮೆಣಸು ಹೆಚ್ಚು ಹಾಕ್ಕೊಳ್ಬೋದು. ಕೆಂಪು ಮೆಣಸು ಅಷ್ಟೇ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನೋಡಿ, ಈಗ ಮಿಕ್ಸಿಯಲ್ಲಿ ರೆಡಿ ಆಯಿತು ಮಸಾಲೆ, ಚೆನ್ನಾಗಿ ಆಗಿದೆ ಇದು. ಇವಾಗ ಇದು ಸ್ವಲ್ಪ ಬಾಡಿದೆ ನೋಡಿ ಈರುಳ್ಳಿ. ಈಗ ನಾನು ಇದಕ್ಕೆ ಮಸಾಲೆಯನ್ನು ಹಾಕ್ತಾ ಇದ್ದೇನೆ, ಗ್ರೈಂಡ್ ಮಾಡಿದ್ದು. ಇದನ್ನೊಂದು ಸಲ ಈ ರೀತಿ ಹುರಿಯುವ. ಮತ್ತು ಮಿಕ್ಸಿ ತೊಳೆದ ನೀರನ್ನೊಂದು 1/2 ಲೋಟದಷ್ಟು ನೀರನ್ನು ಇದಕ್ಕೆ ಹಾಕಬೇಕು. ಇದು ಸ್ವಲ್ಪ ದಪ್ಪವೇ ಇರಬೇಕು ಗ್ರೇವಿ. ಈಗ ಮೆಲ್ಲ ಉರಿಯಲ್ಲಿ ಇದನ್ನು ನಾವು ಕುದಿಲಿಕ್ಕೆ ಇಡಲಿಕ್ಕಿದೆ, ಅಂದರೆ ಮಸಾಲೆ ಚೆನ್ನಾಗಿ ಬೇಯಬೇಕು ನೋಡಿ. ನಂತರ ಮೀನು ಹಾಕೋದು. ಮೀನು ಹೆಚ್ಚು ಹೊತ್ತು ಬೇಯುವ ಅಗತ್ಯ ಇಲ್ಲ, ಹಾಗಾಗಿ ಮುಚ್ಚಳ ಮುಚ್ಚಿ ಇದನ್ನು ಮೆಲ್ಲ ಉರಿಯಲ್ಲಿ ಇಟ್ಟಿದ್ದೇನೆ ನಾನು. ನೋಡಿ, ಮಸಾಲೆ ಚೆನ್ನಾಗಿ ಬೆಂದಿದೆ. ಅದರ ಸುತ್ತ ಸ್ವಲ್ಪ ಎಣ್ಣೆ ಬಿಡ್ತಾ ಉಂಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಮೆಲ್ಲ ಉರಿಯಲ್ಲಿ ಚೆನ್ನಾಗಿ ಕುದೀಲಿದ್ದು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನೋಡಿ, ಈಗ ಮೇಲೆಲ್ಲ ಎಣ್ಣೆ ಬಂದಿದೆ, ಚೆನ್ನಾಗಿ ಬೆಂದಿದೆ ಇದೀಗ ಮಸಾಲೆ. ಇದಕ್ಕೀಗ ನಾವು ತುಂಡು ಮಾಡಿಟ್ಟ ಮೀನನ್ನು ಒಂದೊಂದೇ ತುಂಡು ಹಾಕುವ. ಇದಕ್ಕೆ ಹಾಕಿ ಸ್ವಲ್ಪ ಮಸಾಲೆಯನ್ನು ಅದರ ಮೇಲೆ ಹಾಕಿ ಮುಚ್ಚಳ ಮುಚ್ಚಿ 1-2 ನಿಮಿಷ ಮೆಲ್ಲ ಉರಿಯಲ್ಲಿಟ್ಟರೆ ಸಾಕು. ಮೀನು ಹೆಚ್ಚು ಹೊತ್ತೇನು ಬೇಡ ಬೇಯಲಿಕ್ಕೆ, ಅದಕ್ಕೋಸ್ಕರ. ನಿನ್ನೆ ವಿಡಿಯೋದಲ್ಲಿ ನಾನು ರಾಗಿದ್ದು ದೋಸೆ ಮಾಡಿದ್ದೆ, ಸಾಫ್ಟ್ ದೋಸೆ. ದಯವಿಟ್ಟು ಅದನ್ನು ನೋಡಿ. ರೆಡಿ ಆಯಿತು ಇಲ್ಲಿಗೆ. ಈಗ ಸ್ವಲ್ಪ ಅದನ್ನೊಂಚೂರು ಮೀನನ್ನು ತಿರುಗಿಸಿ ಹಾಕಬೇಕಂತೇನಿಲ್ಲ, ಯಾಕಂದರೆ ಮಸಾಲೆ ಬಿಸಿ ಇದೆ ನೋಡಿ, ಈ ಕಡೆ ಸಹ ಬೆಂದಿರ್ತದೆ. ಆದರೂ ಸಹ ಸ್ವಲ್ಪ ತಿರುಗಿಸಿ ಹಾಕ್ತಾ ಇದ್ದೇನೆ ನಾನು. ಕೆಲವರು ಇಡೀ ಮೀನನ್ನು ಸಹ ಹಾಕಿ ಮಾಡ್ತಾರೆ. ನಾನಿಲ್ಲಿ ತುಂಡು ಮಾಡಿದ್ದೇನೆ ಇದನ್ನು. ಇದು ದೊಡ್ಡದಿತ್ತೆ ನೋಡಿ, ಅದಕ್ಕೋಸ್ಕರ ತುಂಡು ಮಾಡಿದ್ದೇನೆ. ಸಣ್ಣ ಮೀನಾದರೆ ಬಂಗುಡೆ, ಬೂತಾಯಿ ಅಂಥದ್ದಾದರೆ, ಸಣ್ಣ ಬಂಗುಡೆ ಮತ್ತು ಬೂತಾಯಿ, ಅದನ್ನಾದರೆ ನಾವು ಇಡೀ ಹಾಕ್ತೇವೆ. ಹಾಗಾದರೆ ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.